ಅದು ಪ್ರಮೋಷನ್ ಎಲ್ಲ ಮಾಡ್ತಾ ಇಲ್ಲ, ನಾನು ಮಾಡಿರೋದನ್ನ ಪ್ರೂಫ್ ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ಕಳ್ತನ ಮಾಡ್ತಾ ಇಲ್ಲ, ಮೋಸ ಮಾಡ್ತಾ ಇಲ್ಲ, ಬೇರೆ ಏನು ಮಾಡ್ತಾ ಇಲ್ಲ. ನೀವೊಬ್ಬ ಸೋಷಿಯಲ್ ಸರ್ವೆಂಟಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಷ್ಟೇ. ಡೆಲಿವರಿ ಇಂಡಸ್ಟ್ರಿನ ಯಾವುದೋ ಚೀಪಾಗೆಲ್ಲ ನೋಡೋರು ಇದ್ದಾರೆ, ಅವ್ರಿಗೆ ಹೇಳ್ತಾ ಇದ್ದೀನಿ. 1.5 to 2 lakhs ಮಾಡಿದ್ದೀನಿ, ಅರೌಂಡ್ 3 to 4 months. ಡೆಲಿವರಿ ಬಾಯ್ಸ್ ಇಲ್ಲ ಅಂದರೆ ಏನೂ ಆಗಲ್ಲ. ಒಂದು ಫೋನ್ ಪ್ರಾಬ್ಲಮ್ ಆಗುತ್ತೆ, ಒಂದು ಗಾಡಿ ಪ್ರಾಬ್ಲಮ್ ಆಗುತ್ತೆ, ಆ್ಯಂಡ್ ಒಂದೊಂದು ಟೈಮಲ್ಲಿ ನೀವು ಕರೆಕ್ಟಾಗಿ ಹೋದರೆ ಎದುರುಗಡೆ ಕರೆಕ್ಟಾಗಿ ಬರಲ್ಲ. ಯಾವಾಗ ಚೇಂಜ್ ಆಗುತ್ತೋ ಗೊತ್ತಿಲ್ಲ, ಯಾವಾಗ ಇನ್ಸೆಂಟಿವ್ಸ್ ಜಾಸ್ತಿ ಮಾಡ್ತಾರೆ ಗೊತ್ತಿಲ್ಲ, ಯಾವಾಗ ಕಮ್ಮಿ ಮಾಡ್ತಾರೆ ಗೊತ್ತಿಲ್ಲ. ಡೆಲಿವರಿ ಫೀಲ್ಡಲ್ಲೇ ಒಳ್ಳೆ ದುಡ್ಡು ಮಾಡ್ಬೋದು ಅಷ್ಟೇ. ಯಾವ IT ಕಂಪನಿನೂ ಕಮ್ಮಿ ಇಲ್ಲ ಡೆಲಿವರಿ ಫೀಲ್ಡು. ಹಾಯ್ ಎಲ್ರಿಗೂ ನಮಸ್ಕಾರ, ದಿಸ್ ಇಸ್ ರಾಕಿ ಫ್ರಮ್ RKV. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಏನಂದರೆ, ತುಂಬ ಜನ ನನಗೆ ಬ್ರೋ ನೀವು ಎಲ್ಲೆಲ್ಲೋ ತಿರುಗಾಡ್ತೀರಾ, ಏನೇನೋ ತಿಂತೀರಾ, ಬರೀ ತಿಂತಾನೆ ಇರ್ತೀರಾ, ಖರ್ಚು ಮಾಡ್ತೀರಾ, ಇದೆಲ್ಲ ಹೆಂಗೆ, ಯಾರ ದುಡ್ಡಲ್ಲಿ ಮಾಡ್ತಿದ್ದೀರಾ, ನಿಮ್ಮ ದುಡ್ಡಲ್ಲೇ ಮಾಡ್ತೀರಾ, ಇಲ್ಲ ಏನು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಇಲ್ಲ ಮನೆಯವ್ರ ಹತ್ರ ಇಸ್ಕೊತೀರಾ, ಈ ಥರದ ಎಷ್ಟೊಂದು ಕ್ವಶನ್ ಕೇಳಿದ್ದಾರೆ. ಆ್ಯಂಡ್ ಇನ್ನೊಂದು ಎಷ್ಟೊಂದು ಜನಕ್ಕೆ ಅನಿಸಿರುತ್ತೆ ಎಲ್ಲಿಂದ ಬರುತ್ತೆ ನನಗೆ ದುಡ್ಡು, ಇಷ್ಟೊಂದೆಲ್ಲ ಖರ್ಚು ಮಾಡ್ತಾನೆ ಅಂತ. ಇದೆಲ್ಲದಕ್ಕೂ ಇವತ್ತು ಪ್ರೂಫ್ ಸಮೇತ ಹೇಳ್ತೀನಿ, ನನಗೆ ದುಡ್ಡು ಹೆಂಗೆ ಬರುತ್ತೆ ಅಂತ, ಆ್ಯಂಡ್ ಏನು ಕೆಲಸ ಮಾಡ್ತಿದ್ದೀನಿ ಅಂತಲೂ ಹೇಳ್ತೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಗೈಸ್. ವೆರಿ ಇಂಟ್ರೆಸ್ಟಿಂಗ್ ಗೈಸ್, ನಾನು ಏನು ಕೆಲಸ ಮಾಡ್ತೀನಿ ಅಂದರೆ, ಫಸ್ಟ್ ಅದ್ರ ಇನ್ಕಮ್ ಹೇಳ್ಬಿಡ್ತೀನಿ, ಆಮೇಲೆ ಕೆಲಸ ಹೇಳ್ತೀನಿ. ನಿಮಗೆ ನಾನು ಹೇಳಿದ್ರೆ ನೀವು ನಂಬಲ್ಲ. ನಾನು ಅರೌಂಡ್ 3 monthsಲ್ಲಿ 3 to 4 months ಅಂದ್ಕೊಳ್ಳಿ, ಅರೌಂಡ್ 3 to 4 monthsಲ್ಲಿ ನಾನು 2 lakhs 1.5 to 2 lakhs ಮಾಡಿದ್ದೀನಿ, ಅರೌಂಡ್ 3 to 4 monthsಲ್ಲಿ. ಇದು ಯಾರಿಗೂ ಗೊತ್ತಿಲ್ಲ, ನಾನು ಯಾರಿಗೂ ಹೇಳಿಲ್ಲ ಇಷ್ಟೊಂದು ಅರ್ನ್ ಮಾಡಿದ್ದೀನಿ ಅಂತ. ಆ ಇನ್ಕಮ್ನ ಸೇವ್ ಮಾಡಿ ನಾನು ಇವಾಗ ಇದೆಲ್ಲ ಖರ್ಚು ಮಾಡ್ತಾ ಇರೋದು, ಆ್ಯಂಡ್ ನಾನು ಹೊಸ ಫೋನ್ ತಗೊಂಡಿರೋದು ಕೂಡ ನನ್ನ ಇನ್ಕಮಲ್ಲೇ. ಹೇಳಿದ ನಾನು ಸೇವಿಂಗ್ಸಲ್ಲಿ ತಗೊಂಡೆ ಅಂತ, ಅದು ನನ್ನ ಇನ್ಕಮ್ನಲ್ಲಿ ತಗೊಂಡಿದ್ದು. ಆ್ಯಂಡ್ ಎಲ್ಲೆಲ್ಲ ಹೋಗಿ ಬಂದೆ, ಗೋವಾಗೆಲ್ಲ ಒಬ್ಬನೇ ಹೋಗ್ಬಿಟ್ಟಿದ್ದೆ. ಸೊ ಇನ್ಕಮ್ ಹೆಂಗೆ ಬಂತು, ಎಲ್ಲಿಂದ ಬಂತು, ಹೆಂಗೆ ಮಾಡಿದೆ ಅಂತ ಸ್ಟಾರ್ಟ್ ಮಾಡೋಣ. ವಿತ್ ಪ್ರೂಫ್ ಹೇಳ್ತೀನಿ, ಅದಕ್ಕೆ ಎಲ್ಲ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ನಾನು ಸುಮ್ಮನೆ ಚರ್ಚೆ ಮಾಡಲ್ಲ. ಆ್ಯಂಡ್ ಗೈಸ್, ಏನಂದರೆ ನೀವು ಏನೇ ಓದಿದ್ರು, ಏನೇ ಓದಿಲ್ಲ ಅಂದರು, IT ಥರ ಅಂದರೆ IT ಕಂಪ್ನಿಯಲ್ಲಿ ಬರೋ ಸ್ಯಾಲ್ರಿ ಥರ ನಿಮಗೆ ಸ್ಯಾಲ್ರಿ ಬರೋದು ಒಂದೇ ಫೀಲ್ಡ್ ಅಂದರೆ ಅದು ಡೆಲಿವರಿ ಫೀಲ್ಡ್ ಒಂದೇ. ಫ್ರೆಷರ್ಸ್ ಎಕ್ಸ್ಪೀರಿಯನ್ಸ್ ಅದೆಲ್ಲ ಏನೂ ಇಲ್ಲ. ನಿಮ್ಮ ಹತ್ರ DL ಮತ್ತು ಗಾಡಿ ಇದ್ದರೆ ಸಾಕು, ಅಷ್ಟೇ ಸಾಕು, ಬೇರೆ ಏನು ಬೇಡ. ಫೋನ್ ಇರಬೇಕು, ಫೋನ್ ಮೇನು. DL ಗಾಡಿ ಫೋನ್ ಇದ್ದರೆ ಸಾಕು. ನೀವು ಯಾವ IT ಕಂಪನಿನೂ ಬೇಡ, ಆ ಥರ ನೀವು ಸ್ಯಾಲ್ರಿ ತೊಗೊಬೋದು. ಅದೇ ಥರ ನನಗೂ ಆಗಿದ್ದು. ಆ್ಯಂಡ್ ನಾನಿದು ಫುಲ್ ಅಂದರೆ ಇದೇ ಪರ್ಮನೆಂಟ್ ಅಂತ ಮಾಡಿಲ್ಲ. ನನ್ನ ಕಾಲೇಜ್ ಮುಗಿದು ಸ್ವಲ್ಪ ದಿನ ಗ್ಯಾಪ್ ಇತ್ತು, ಅದಕ್ಕೆ ಅಂತ ಮಾಡಿದೆ. ಅದಕ್ಕೆ ಆ ಥರ ಆನ್ ಮಾಡಿದೆ. ಗ್ಯಾಪಲ್ಲಿ ಅಂದರೆ ಬೇರೆ ಎಲ್ಲ ನೋಡಿದೆ, ಆಲ್ಮೋಸ್ಟ್ ಎಲ್ಲ ವರ್ಕ್ಸ್ ಮಾಡಿದ್ದೀನಿ. ಡೆಲಿವರಿ ಫೀಲ್ಡಲ್ಲಿ ಬೆಸ್ಟ್ ಸ್ಯಾಲ್ರಿ ಅಂದ್ಕೊಳ್ಳಿ. ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟು ದುಡ್ಡು ಬಂದೇ ಬರುತ್ತೆ. ನಾನು ಮಾಡ್ತಾ ಇದ್ದಿದ್ದು ಜೆಪ್ಟೋ ಹೆಂಗೆ ಅಂದರೆ, ನೀವೆಲ್ಲ ಗೊತ್ತಿರ್ಬೋದು, ಈ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಹೆಂಗೆ ಅಂದರೆ, ಇವಾಗ ನೀವು ಫಸ್ಟ್ ಬೆಳಗ್ಗೆ ಮನೆ ಬಿಟ್ಟರೆ ನೈಟ್ ಮನೆಗೆ ಹೋಗೋವರೆಗೂ ನಿಮಗೆ ಎಲ್ಲೂ ರೆಸ್ಟ್ ಇರಲ್ಲ.
ಅಂದರೆ ನೀವು ಇನ್ ಬಿಟ್ವೀನ್ ಹೋಗ್ಬೋದು ಮನೆಗೆ. ಬಟ್ ಏನಂದರೆ ಒಂದೊಂದು ಆರ್ಡ್ರ್ ಆದಮೇಲೆ ನೀವು ನೆಕ್ಸ್ಟ್ ಆರ್ಡರ್ಗೆ ಬೇರೆ ಹೋಟೆಲ್ಲು ಯಾವ್ದಾದ್ರು ಹೋಗಲೇಬೇಕು. ಬಟ್ ಜೆಪ್ಟೋ ಆ ಥರ. ಜೆಪ್ಟೋ ಹೆಂಗೆ ಅಂದರೆ ನೀವು ಒಂದು ಆರ್ಡರ್ ಹೋಗಿ ಬಂದಿದ ತಕ್ಷಣ ನಮ್ಮದು ಸ್ಟೋರ್ ಅಂತ ಕೊಡ್ತಾರೆ. ನಮಗೆ ಸ್ಟೋರು ಲೈಕ್ ಹಬ್ ಅಂತೀವಿ ಅದನ್ನ, ಸ್ಟೋರು. ಅದರಲ್ಲಿ ಎಲ್ಲ ಐಟಮ್ಸ್ ಪಿಕ್ ಮಾಡಿ ನಮಗೆ ಕೊಡ್ತಾರೆ. ನಾವು ಐಟಮ್ ಡೆಲಿವರ್ ಮಾಡಿಬಿಟ್ಟು ಮತ್ತೆ ಸ್ಟೋರ್ಗೆ ಬರಬೇಕು. ಅದು ಜೆಪ್ಟೋ ಫೆಸಿಲಿಟಿ ಅದು ಚೆನ್ನಾಗಿದೆ. ನಮಗೆ ಅಂತ ಒಂದು ಸಪ್ರೇಟ್ ರೂಮ್ ಕೊಡ್ತಾರೆ. ಎಲ್ಲ ರೈಡರ್ಸ್ ಕೂಡ ಆ ರೂಮಲ್ಲಿ ಇರ್ತೀವಿ. ಒಂದೊಂದು ಆರ್ಡರ್ಗೂ ನಮಗೆ ರೆಸ್ಟ್ ಸಿಗುತ್ತೆ. ಈ ಝೊಮ್ಯಾಟೊ ಸ್ವಿಗ್ಗಿ ಎಲ್ಲ ಆ ಥರ ಅಲ್ಲ, ರೆಸ್ಟ್ ಸಿಗಲ್ಲ ನಮಗೆ. ಲೈಕ್ ನಾವು ಎಲ್ಲ ಏನೋ ಊಟ ಮಾಡಬೇಕಂದು ರೋಡಲ್ಲಿ ಇಲ್ಲ ಗಾಡಿ ಮೇಲೆ ಕುತ್ಕೊಂಡು, ಬೆಳಗ್ಗೆ ಏನಾದರೂ ಗಾಡಿ ಮೇಲೆ ಕುತ್ಕೊಂಡಿರ್ಬೇಕು ಆ ಥರ. ಬಟ್ ಜೆಪ್ಟೋ ಹಂಗಲ್ಲ. ಜೆಪ್ಟೋ ಹೆಂಗೆ ಅಂದರೆ ಒಂದೊಂದು ಆರ್ಡರ್ಗೂ ನೀವು ಆರಾಮಾಗಿ ಬಂದು ರೂಮಲ್ಲಿ ಕುತ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡು ಇರ್ಬೋದು. ನೆಕ್ಸ್ಟ್ ಆರ್ಡರ್ ಬೀಳೋವರೆಗೂ ಎಲ್ಲರ ಜೊತೆ ಕುತ್ಕೊಂಡು ಆರಾಮಾಗಿರ್ಬೋದು. ಅದೊಂದು ಬೆಸ್ಟ್ ಅಡ್ವಾಂಟೇಜು. ಇನ್ನೊಂದು ಬೆಸ್ಟ್ ಅಡ್ವಾಂಟೇಜ್ ಏನಂದರೆ ಜೆಪ್ಟೋ ಅಲ್ಲಿ ನಿಮಗೆ ಅರೌಂಡ್ 4 to 5 ಕಿಲೋಮೀಟರ್ಸ್ ಅಷ್ಟೇ ಸಿಗುತ್ತೆ. 4 to 5 ಕಿಲೋಮೀಟರ್ಸ್ ಅಷ್ಟೇ, ಅದಕ್ಕಿಂತ ಮೇಲೆ ದಾಟಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತೂ 4.5 ಕಿಲೋಮೀಟರ್ಸ್ ಅಷ್ಟೇ. 5 ಕಿಲೋಮೀಟರ್ಸ್ ಕೂಡ ಹೋಗಲ್ಲ. ಯಾಕಂದರೆ ನಮ್ಮದು ಜೆಪ್ಟೋ ಟ್ಯಾಗ್ ಲೈನೇ ಬಂದು 10 minutes ಗ್ರಾಸರಿ ಡೆಲಿವರಿ ಅಂತ. ಪ್ರತಿಯೊಂದು ಐಟಮ್ ಸಿಗುತ್ತೆ ಜೆಪ್ಟೋ ಅಲ್ಲಿ. ಡೈಲಿ ಪ್ರಾಡಕ್ಟ್ಸು ಅಂದರೆ ರೆಡಿಮೇಡ್ ಇರುತ್ತೆ, ಬಟ್ ರೆಡಿ ಫುಡ್ ಸಿಗಲ್ಲ. ರೆಡಿಮೇಡ್ ಎಲ್ಲ ಪ್ರತಿಯೊಂದು ರೆಡಿಮೇಡ್ ಸಿಗುತ್ತೆ. 1000+ ವೆರೈಟಿ ಆಫ್ ಐಟಮ್ಸ್ ಸಿಗುತ್ತೆ. ಆ್ಯಂಡ್ ಅದೇ ಎಲ್ಲ ನಮ್ಮದು ಸ್ಟೋರ್ ಇರುತ್ತಲ್ಲ, ಸ್ಟೋರಲ್ಲಿ ಪ್ರತಿಯೊಂದು ಐಟಮ್ ಇರುತ್ತೆ. ನೀವು ಆರ್ಡರ್ ಮಾಡಿದ ತಕ್ಷಣ, ಅದು ಆರ್ಡರ್ ಪ್ಲೇಸ್ ಆಗಿದ ತಕ್ಷಣ ವಿತಿನ್ 10 minutesಲ್ಲಿ ನಿಮ್ಮ ಮನೇಲಿರುತ್ತೆ ಆರ್ಡರು. ಅದು ಜೆಪ್ಟೋ ಟ್ಯಾಗ್ ಲೈನ್. 10 minutesಲ್ಲಿ ಗ್ರಾಸರಿ ಡೆಲಿವರಿ ಆಗುತ್ತೆ. ಆ್ಯಂಡ್ ಚೆನ್ನಾಗಿದೆ ಅದು ಪ್ಲಾಟ್ಫಾರ್ಮು. ಜೆಪ್ಟೋ ಪ್ಲ್ಯಾಟ್ಫಾರ್ಮ್ ತುಂಬ ಚೆನ್ನಾಗಿದೆ. ಎಲ್ಲರೂ ಅರ್ನಿಂಗ್ಸ್ ಮಾಡ್ಬೋದು. ಇನ್ನೊಂದೇನೆಂದರೆ ಝೊಮ್ಯಾಟೊ ಸ್ವಿಗ್ಗಿ ಅಂದರೆ ಇನ್ನೇನು ತಗೋತೀನಿ ಅಂತ ಅದು ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿ ಅರ್ನ್ ಮಾಡ್ಬೋದು ಅದರಲ್ಲೂ. ಆದರೆ ತುಂಬ ದೂರ ಕೊಡ್ತಾರೆ, ರೆಸ್ಟ್ ಸಿಗಲ್ಲ ಅಂತ ಅಷ್ಟೇ. ಅದು ಬಿಟ್ಟರೆ ಹೇಟ್ರೆಡ್ ಏನಿಲ್ಲ ಜೆಪ್ಟೋ ಝೊಮ್ಯಾಟೊ ಮತ್ತು ಸ್ವಿಗ್ಗಿಗೆ. ಅದು ಚೆನ್ನಾಗಿದೆ. ಅಂದರೆ ಅದು ಒಬ್ಬೊಬ್ರಿಗೆ ಸೆಟ್ ಆಗುತ್ತೆ, ಒಬ್ಬರಿಗೆ ಸೆಟ್ ಆಗಲ್ಲ. ನಮಗೆ ಜೆಪ್ಟೋ ಸೆಟ್ ಆಗಿದೆ. ಝೊಮ್ಯಾಟೊ ಸ್ವಿಗ್ಗಿ ಹೆಂಗೆ ಅಂದರೆ ನಿಮಗೆ ಅರೌಂಡ್ 10 ಕಿಲೋಮೀಟರ್ಸ್ 15 ಕಿಲೋಮೀಟರ್ಸ್ವರೆಗೂ ಸಿಗುತ್ತೆ. ಬಟ್ ಅರ್ನಿಂಗ್ಸ್ ಹಂಗೆ ಚೆನ್ನಾಗಿದೆ. ಅರ್ನಿಂಗ್ಸ್ ಅಷ್ಟೇ ಕೊಡ್ತಾರೆ. ನೀವು ಎಷ್ಟು ದೂರ ಹೋದರೆ ಅಷ್ಟು ಅರ್ನಿಂಗ್ಸ್ ಕೊಡ್ತಾರೆ. ನಮ್ಮದು ಕಿಲೋಮೀಟರ್ ಕಮ್ಮಿ, ಅದೇ ಆ ಟೈಪಲ್ಲೇ ನಮಗೆ ಆ್ಯಾವ್ರೇಜ್ ಅಮೌಂಟ್ ಕೂಡ ಕೊಡ್ತಾರೆ. ಅದೇ ಥರ ಝೊಮ್ಯಾಟೊ ಸ್ವಿಗ್ಗಿಯಲ್ಲೂ ಅಷ್ಟೇ, ನೀವು ಎಷ್ಟು ದೂರ ಹೋಗ್ತೀರೋ ಅಷ್ಟೇ ದುಡ್ಡು ಕೊಡ್ತಾರೆ. ಅದು ಚೆನ್ನಾಗಿದೆ. ಬಟ್ ನಮಗೆ ನಾನು ಹೇಳಿದ್ದು ರೆಸ್ಟ್ ಸಿಗಲ್ಲ ಅಷ್ಟೇ. ಬೆಳಗ್ಗೆ ಮನೆಗೆ ಬಿಟ್ಟರೆ ನೈಟ್ ಮನೆಗೆ ಹೋಗೋವರೆಗೂ ಗಾಡಿಯಲ್ಲೇ ಕುತ್ಕೊಂಡಿರ್ಬೇಕು. ಅದೊಂದು ಆ ಥರ ಇದೆ ಅಷ್ಟೇ. ಬಟ್ ಜೆಪ್ಟೋ ಅಂದರೆ ಈ ಥರ ಇದೆ. ಎರಡು ತುಂಬ ಚೆನ್ನಾಗಿದೆ ಗೈಸ್. ಅದೇ ಹೇಳಿದ್ನಲ್ಲ, ನೀವು ಯಾವುದೇ ಡೆಲಿವರಿ ಫೀಲ್ಡ್ ಹೋದ್ರೂ ಒಳ್ಳೆ ಇನ್ಕಮ್ ಅರ್ನ್ ಮಾಡ್ಬೋದು ನೀವು. ಯಾರು ಅಂದರೆ ಫ್ರೆಶರ್ಸು ಎಕ್ಸ್ಪೀರಿಯೆನ್ಸು ಇದೆಲ್ಲ ಯಾರು ಕೇಳಲ್ಲ. ನಿಮಗೆ ಗಾಡಿ ಓಡ್ಸೋಕ್ಕೆ ಬರುತ್ತಾ, ಮ್ಯಾಪ್ ನೋಡೋಕ್ಕೆ ಬರುತ್ತಾ, ಕಸ್ಟಮರ್ಸ್ ಜೊತೆ ಚೆನ್ನಾಗಿ ಮಾತಾಡಬೇಕು, ಇಷ್ಟೇ ಸಾಕು. ನೀವು ಆರಾಮಾಗಿ ಮಂತ್ಲಿನೇ 40,000 to 50,000 ಆರಾಮಾಗಿ ಅರ್ನ್ ಮಾಡ್ಬೋದು ಒಂದು ಮಂತ್ಗೆ. ನಾನು ಅದೇ ಥರ ಮಾಡಿದ್ದು. ಆ್ಯಕ್ಚುಲಿ ನಿಮಗೆ ಪ್ರೂಫ್ ಇದರಲ್ಲಿ ಕ್ಲಿಯರಾಗಿ ಕಾಣುತ್ತೆ ಇಲ್ಲೋ ಗೊತ್ತಿಲ್ಲ. ನಾನು ಫಸ್ಟ್ ವೀಕ್ ಜಾಯಿನ್ ಆದಾಗ 3,000 ಏನೋ ಮಾಡಿದ್ದೆ. ಅಂದರೆ ಫಸ್ಟ್ ವೀಕಲ್ಲಿ ನಾನು ಬರೀ ಫ್ರೈಡೇ ಸ್ಯಾಟರ್ಡೇ ಸಂಡೇ ಬರೀ 3 days ಮಾಡಿದ್ದೆ ಅಷ್ಟೇ. 3 daysಗೆ 3,333 ಆಗಿದೆ. ಅದಾಗಿದ ತಕ್ಷಣ ನಾನು 3 daysಲ್ಲೇ ಗೊತ್ತಾಗ್ಬಿಡುತ್ತೆ ಎಲ್ಲ. ಆಲ್ಮೋಸ್ಟ್ 5 kilometers ಅಲ್ವಾ, ನಮ್ಮ ಏರಿಯಾದಲ್ಲೇ ನಾನು ಹೋಗ್ತಾ ಇದ್ದೆ. ನಮ್ಮ ಏರಿಯಾ ನಾನು 20 yearsಯಿಂದ ನಮ್ಮ ಏರಿಯಾದಲ್ಲೇ ಇದ್ದೀನಿ. ಎಲ್ಲೆಲ್ಲಿ ಯಾವ್ಯಾವ ಮನೆ ಇರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ತುಂಬ ಈಸಿ ರೂಟ್ಸ್ ಎಲ್ಲ ಗೊತ್ತಾಗುತ್ತೆ. ಎಲ್ಲೆಲ್ಲಿ ಸಿಗ್ನಲ್ ಇರುತ್ತೆ, ಎಲ್ಲಿ ಸಿಗ್ನಲ್ ಇಲ್ಲ, ಎಲ್ಲಿ ಟ್ರಾಫಿಕ್ ಇರುತ್ತೆ, ಅದೆಲ್ಲ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅದರಿಂದ ನಾನು 3 daysಲ್ಲಿ ಕಲ್ತ್ಕೊಂಡೆ. ಅದಾಗಿದ ತಕ್ಷಣ ನೆಕ್ಸ್ಟು ನಾನು ಅರ್ನ್ ಮಾಡಿದ್ದು 6,300. ಇದು ಹೆಂಗೆ ಅಂದರೆ ಇವಾಗ ನಮಗೆ MG ಅಂತ ಬರುತ್ತೆ, ಮಿನಿಮಮ್ ಗ್ಯಾರಂಟಿ ಅಂತ. ನೀವು 1 weekಲ್ಲಿ 6 days ಲಾಗಿನ್ ಇದ್ದರೆ ನಿಮ್ಮ ಟಾರ್ಗೆಟ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಜೆಪ್ಟೋ ಕಡೆಯಿಂದ ನಿಮಗೆ 3,000 ಬರುತ್ತೆ. ಅಂದರೆ ಇವಾಗ ಟಾರ್ಗೆಟ್ ಕೊಟ್ಟಿರ್ತಾರೆ ನಮಗೆ, ಇವಾಗ ಇಷ್ಟು ಆರ್ಡರ್ಸ್ ಮಾಡಬೇಕು 1 weekಲ್ಲಿ, ಇಷ್ಟು ಆರ್ಡರ್ಸ್ ಇರುತ್ತೆ, ಇಷ್ಟು ಮಾಡಬೇಕು ಅಂತ. ಆರ್ಡರ್ಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ 1 weekಲ್ಲಿ, ಅಂದರೆ ನೀವು ಲಾಗಿನ್ ಇದ್ದರೂ ಕಂಪ್ಲೀಟ್ ಆಗಿಲ್ಲ ಅಂದರೆ ನಿಮಗೆ MG ಬರುತ್ತೆ. MG ಅಂದರೆ ಮಿನಿಮಮ್ ಗ್ಯಾರಂಟಿ ಅಂತ.
ಅದು ನಮಗೆ ಸಿಗುತ್ತೆ. ನಿಮ್ಗೆ ಆರ್ಡರ್ಸ್ ಕಂಪ್ಲೀಟ್ ಆಗಿಲ್ಲ, ಟಾರ್ಗೆಟ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಅದೊಂದು ಅಡ್ವಾಂಟೇಜ್ ಇದೆ. ಆ್ಯಂಡ್ ಅದಾಗಿದ ತಕ್ಷಣ ನಾನು ಅರ್ನ್ ಮಾಡಿರೋದು ಎಲ್ಲ ನೋಡಿದ್ರೆ ನಂಬಲ್ಲ, 299 300 ಆರ್ಡರ್ಸ್ ಮಾಡಿದ್ದೀನಿ. 300 ಆರ್ಡರ್ಸ್ ನಮಗೆ 16,000 ಬರುತ್ತೆ. 16,000 ಪರ್ ವೀಕ್, ಓನ್ಲಿ 7 ಡೇಸ್ ಕೆಲಸ 16,000 ಅರ್ನ್ ಮಾಡಿದ್ದೀನಿ. 16,000 ಇಂಟು 4 ಎಷ್ಟಾಗ್ಬೋದು ಲೆಕ್ಕ ಹಾಕಿ. 1 ಮಂತಲ್ಲಿ ನನಗೆ ಪ್ರಾಫಿಟ್ ಸಿಕ್ಬಿಡ್ತು. 16, 15, 30, 45 ಆಲ್ಮೋಸ್ಟ್ ಅರೌಂಡ್ 60,000 ಅಂದ್ಕೊಳ್ಳಿ. ಅದರಲ್ಲಿ ಫ್ಯೂಯಲ್ ಎಲ್ಲ ಹೋಗಿ ನಮಗೆ ಫ್ಯೂಯಲ್ 10th ನಾನು ಡಿಯೋ ಗಾಡಿ ಇರೋದ್ರಿಂದ ಮೈಲೇಜ್ ಅಷ್ಟೊಂದು ಬರಲ್ಲ. ಚೆನ್ನಾಗಿರೋ ಮೈಲೇಜ್ ಬರೋ ಗಾಡಿ ಅಂದರೆ ನಿಮಗೆ ಇನ್ನೊಂದು ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ನನಗೆ 1 ಮಂತ್ಗೆ ಅಂದರೆ 50,000ವರೆಗೂ ಸಿಕ್ಕಿತ್ತು. ಸೊ ಡೆಲಿವರಿ ಫೀಲ್ಡ್ ಮಾಡೋರು ಜೆಪ್ಟೋ ಅಂದರೆ ದೂರ ಯಾರಿಗೂ ಹೋಗೋಕ್ಕೆ ಇಷ್ಟ ಇಲ್ಲ, ಅವರು ಜೆಪ್ಟೋ ಟ್ರೈ ಮಾಡಿ. ತುಂಬ ಕಡೆ ಬ್ರಾಂಚಸ್ ಇದೆ, ಎಷ್ಟೊಂದು ಏರಿಯಾದಲ್ಲಿ ಬ್ರಾಂಚಸ್ ಇದೆ. ಎಲ್ಲ ಕಡೆ ಹತ್ರ ಇದ್ರೆ ಟ್ರೈ ಮಾಡಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಂದರೆ ಝೊಮ್ಯಾಟೊ ಸ್ವಿಗ್ಗಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅದು ದೂರ ಕೊಡ್ತಾರಲ್ವ, ಅದರಿಂದ ಸ್ವಲ್ಪ ಟಯರ್ಡ್ ಆಗುತ್ತೆ. ಬಿಸ್ತಲ್ಲಿ ಓಡಾಡ್ಕೊಂಡಿರ್ಬೇಕು. ನಾವು ಬಿಸ್ತಲ್ಲಿ ಓಡಾಡ್ತೀವಿ, 2nd ಫ್ಲೋರ್, 3rd ಫ್ಲೋರ್, 4th ಫ್ಲೋರ್ ಎಲ್ಲ ಹೋಗಿ ನಡ್ಕೊಂಡು ಸ್ಟೆಪ್ಸಲ್ಲಿ ಹತ್ಕೊಂಡು ಹೋಗ್ತೀವಿ. ಅಂದರೆ ನಾವು ಅದು ಆಗಿದ ತಕ್ಷಣ ಬಂದು ಸ್ಟೋರಲ್ಲಿ ಇರ್ತೀವಲ್ಲ, ಅದಕ್ಕೆ ರೆಸ್ಟ್ ಸಿಗುತ್ತೆ. ಅದೊಂದೇ ಬೆಸ್ಟ್ ಅಡ್ವಾಂಟೇಜು. ಸೊ ಗೈಸ್, ಇದೇ ನನ್ನ ಸೀಕ್ರೆಟ್ ಆಫ್ ಇನ್ಕಮ್. ಇಷ್ಟು ದಿನ ಯಾರಿಗೂ ಹೇಳಿರಲಿಲ್ಲ ಇಷ್ಟೊಂದು ಮಾಡಿದ್ದೀನಿ ಅಂತ. ಎಲ್ಲ ಅನ್ಕೊತಾ ಇರ್ತಾರೆ, ಎಲ್ಲೆಲ್ಲ ಹೋಗ್ತಾನೆ, ಎಷ್ಟೊಂದು ತಿರ್ಗಾಡ್ತಾನೆ, ಖರ್ಚು ಮಾಡ್ತಾನೆ, ತಿಂತಾನೆ ಇರ್ತಾನೆ, ಹಂಗೆ ಹಿಂಗೆ ಅಂತ. ಅದೆಲ್ಲದಕ್ಕೂ ಸೀಕ್ರೆಟ್ ಇದೆ ನನ್ನ ಇನ್ಕಮ್. ಇದೇ ನನ್ನ ಇನ್ಕಮ್ ಗೈಸ್. ಅವಾಗ ಮಾಡಿದ್ದಿದ್ದು ಇನ್ಕಮ್ಮು, ಇವಾಗ ರೀಸೆಂಟಾಗೂ ಮಾಡಿದ್ದೀನಿ. ಅದು ಏನಂದ್ರೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಲಾಸ್ಟ್ ಹೇಳ್ತೀನಿ ಅಂದ್ರೆ ಏನು ಗೊತ್ತಾ, ಡೆಲಿವರಿ ಫೀಲ್ಡ್ ಇಸ್ ದ ಬೆಸ್ಟ್ ನೀವು ತುಂಬ ಅರ್ನ್ ಮಾಡೋಕ್ಕೆ. ಬಟ್ ನಿಮಗೆ ಇಷ್ಟೇ ಇನ್ಕಮ್ ಬರುತ್ತೆ ಅಂತ ಫಿಕ್ಸ್ ಇಲ್ಲ. ಇವಾಗ IT ಎಲ್ಲ ಹಿಂಗೆ ಅಂದರೆ ನಿಮಗೆ ಫಿಕ್ಸೆಡ್ ಇರುತ್ತೆ ಸ್ಯಾಲ್ರಿ, ಇಷ್ಟೇ ಮಂತ್ಲಿ ಇಷ್ಟು ಸ್ಯಾಲ್ರಿ ಫಿಕ್ಸೆಡ್ ಇರುತ್ತೆ. ಬಟ್ ಈ ಡೆಲಿವರಿ ಫೀಲ್ಡೆಲ್ಲ ಹಂಗಲ್ಲ. ನೀವು ಎಷ್ಟು ಅರ್ನ್ ಮಾಡ್ತೀರಾ ಅಷ್ಟೇ. ನೀವು ಎಷ್ಟು ಅರ್ನ್ ಮಾಡೋಷ್ಟು ಕೆಪಾಸಿಟಿ ಐತೆ ನಿಮ್ಗೆ ಅಷ್ಟು ದುಡ್ಡು ಬರುತ್ತೆ. ನೀವು ಅಕಸ್ಮಾತ್ ಮಾಡಿಲ್ಲ ಅಂದರೆ ಅಷ್ಟೇ, ನಿಮ್ಗೆ ಇನ್ಕಮೇ ಇಲ್ಲ, 1 ರೂಪಾಯಿನೂ ಬರಲ್ಲ. ನೀವು ಮಾಡಲೇಬೇಕು. ನೀವೇನೇ ರಜಾ ತಗೊಂಡ್ರೆ ಅದು ಕೌಂಟ್ ಆಗಲ್ಲ. ನೀವು ಯಾವತ್ತು ಮಾಡ್ತೀರೋ ಅಷ್ಟೇ ಕೌಂಟ್ ಆಗೋದು. ಅದೊಂದು ಹೇಳ್ಬೋದು. ಆ್ಯಂಡ್ ಇನ್ನೊಂದು ಏನಂದರೆ, ನಾನು ಜೆಪ್ಟೋ ಅವಾಗ ಸ್ಟಾರ್ಟ್ ಮಾಡಿದಾಗ ಇನ್ಸೆಂಟಿವ್ಸ್ ಎಲ್ಲ ಜಾಸ್ತಿ ಇತ್ತು. ಆ್ಯಂಡ್ ಇವಾಗ ಕಂಪೇರ್ ಮಾಡಿದ್ರೆ ಫುಲ್ ಕಮ್ಮಿ ಆಗಿದೆ. ಅದು ಒಂದು ನಂಬ್ಕೊಂಬಂದು ಇಷ್ಟೇ ಇರುತ್ತೆ, ಲೈಫ್ ಫುಲ್ ಇಷ್ಟೇ ಇರುತ್ತೆ, ಕಮ್ಮಿನೇ ಆಗಲ್ಲ, ಆರಾಮಾಗಿ ಇಷ್ಟೇ ಮಾಡ್ಕೊಂಡು ಹೋಗ್ಬೋದು ಅಂತ ಯಾವತ್ತೂ ಅಂದ್ಕೊಂಬೇಡಿ. ಅದು ಹೇಳೋಕ್ಕಾಗಲ್ಲ, ಯಾವಾಗ ಹೆಂಗೆ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ಗೆ ಅವಾಗ ಇನ್ಸೆಂಟಿವ್ಸ್ ಜಾಸ್ತಿ ಇತ್ತು, ಇವಾಗ ಇನ್ಸೆಂಟಿವ್ಸ್ ಫುಲ್ ಕಮ್ಮಿ ಆಗಿದೆ. ಇವಾಗ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 5,000 to 6,000 ಕಮ್ಮಿ ಆಗಿಬಿಟ್ಟಿದೆ. ಇನ್ಸೆಂಟಿವ್ಸ್ ಆ ಥರ ಆಗಿದೆ. ಅದಕ್ಕೆ ಇವಾಗ ಸ್ವಲ್ಪ ನಾನು ಬೇರೆ ಕಡೆ ಟ್ರೈ ಮಾಡಿದ್ದೀನಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಸರ್ಪ್ರೈಸ್ ನೋಡ್ತೀರಾ. ಆ್ಯಂಡ್ ಈ ವ್ಲಾಗ್ ಅಷ್ಟೇ ಗಾಯ್ತು, ನಿಮಗೆಲ್ಲ ಪ್ರೂಫ್ ಸಮೇತ ಹೇಳಿದ್ದೀನಿ. ಏನು ಕೆಲಸ, ಎಷ್ಟು ದುಡ್ದಿದ್ದೀನಿ, ಎಷ್ಟು ತಿಂಗಳು ಕೆಲಸ ಮಾಡಿದ್ದೀನಿ, 1 ವೀಕ್ ಎಷ್ಟು ಬಂದಿದೆ ಸ್ಯಾಲ್ರಿ, ಇದೆಲ್ಲ ತೋರಿಸ್ತೀನಿ. ವಿಡಿಯೋ ಕೂಡ ಹಾಕ್ತೀನಿ ನಿಮಗೆ, ಒಂದು ಫೋಟೋಸ್ ಎಲ್ಲ ಹಾಕ್ತೀನಿ ಎಷ್ಟೆಷ್ಟು ಮಾಡಿದ್ದೀನಿ ಅಂತ. ಆ್ಯಂಡ್ ಮೈ ಬೆಸ್ಟ್ ಅಡ್ವೈಸ್ ಈಸ್, ಡೆಲಿವರಿ ಫೀಲ್ಡ್ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡಿ. ಎಷ್ಟೊಂದು ಪ್ರಾಬ್ಲಮ್ಸ್ ಆಗುತ್ತೆ. ಒಂದು ಫೋನ್ ಪ್ರಾಬ್ಲಮ್ ಆಗುತ್ತೆ, ಒಂದು ಗಾಡಿ ಪ್ರಾಬ್ಲಮ್ ಆಗುತ್ತೆ, ಆ್ಯಂಡ್ ಒಂದೊಂದು ಟೈಮಲ್ಲಿ ನೀವು ಕರೆಕ್ಟಾಗಿ ಹೋದ್ರೆ ಎದುರುಗಡೆ ಕರೆಕ್ಟಾಗಿ ಬರಲ್ಲ. ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ. ತುಂಬ ಇದೆ ಗೈಸ್. ಆ್ಯಂಡ್ ಬೆಸ್ಟ್ ಅಂದರೆ ಅದೇ ಹೇಳಿದ್ನಲ್ಲ,
ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು ನೀವು. ಜೆಪ್ಟೋ ಅಂತಲ್ಲ, ಯಾವುದೇ ಡೆಲಿವರಿ ಫೀಲ್ಡ್, ಜೆಪ್ಟೋ, ಸ್ವಿಗ್ಗಿ, ಝೊಮ್ಯಾಟೊ, ಇನ್ನು ಬೇಜಾನಿದೆ, ಅಮೆಝಾನು, ಮೀಶೋ, ಪ್ರತಿಯೊಂದು ಇದೆ. ಎಲ್ಲದರಲ್ಲೂ ಮಾಡ್ಬೋದು ನೀವು. ಅದೇ ಡೆಲಿವರಿ ಫೀಲ್ಡಲ್ಲಿ ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು ಅಷ್ಟೇ ಗೈಸ್, ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದಿಸ್ ವಾಸ್ ದ ಮೈ ಸೀಕ್ರೆಟ್ ಆಫ್ ಇನ್ಕಮ್ ಗೈಸ್. ಏನೇನೋ ಎಲ್ಲ ಅನ್ಕೊಂತ ಇರ್ತೀರಾ, ಅವ್ರ ಹತ್ರ ಇಸ್ಕೊಂಡು ಹೋಗ್ತಾನೆ, ಮನೇಲಿ ಇಸ್ಕೊಂಡು ಹೋಗ್ತಾನೆ, ಅದೆಲ್ಲ ಯಾವುದೂ ಇಲ್ಲ ಗೈಸ್. ಬೇಕಾದ್ರೆ ಅವ್ರ ಮುಂದೆನೇ ಕೇಳಿಸ್ತೀನಿ, ಪ್ರೂಫ್ ಸಮೇತ ಹೇಳಿದ್ದೀನಿ. ನಾನೆಲ್ಲ ನನ್ನ ಖರ್ಚೆಲ್ಲ ನಾನೇ ನೋಡ್ಕೊತಾ ಇದ್ದೀನಿ ಅಷ್ಟೇ. ಅಂದರೆ ಅವ್ರು ಕೊಡಲ್ಲ ಅಂತಲ್ಲ, ನನ್ಗೆ ಅವ್ರ ಮೇಲೆ ಬರ್ಡನ್ ಹಾಕೋಕೆ ಇಷ್ಟ ಇಲ್ಲ. ಇವಾಗ ಪೇರೆಂಟ್ಸ್ಗೆ ತುಂಬ ಬರ್ಡನ್ಸ್ ಇರುತ್ತೆ, ಅದು ಇದು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಬಾಡಿಗೆ, ಪ್ರತಿಯೊಂದು ಇರುತ್ತೆ. ನಾವು ಇವಾಗ ನಮಗೆ ಎಕ್ಸ್ಟ್ರಾ, ಇವಾಗ ನಮ್ದು ಇದೆಲ್ಲ ಸುಮ್ಮನೆ ಬರ್ಡೇ ಮಾಡಬೇಕು, ಅಲ್ಲಿಗೆ ಹೋಗ್ಬೇಕು, ಇವಾಗ ಹೋಟೆಲ್ಸ್ಗೆ ಹೋಗ್ಬೇಕು, ಪಬ್ಗೆ ಹೋಗ್ಬೇಕು, ಇದಕ್ಕೆಲ್ಲ ನಮ್ದು ದುಡ್ಡು ಕೇಳೋದು ಚೆನ್ನಾಗಿರಲ್ಲ. ನೀನೇನಾದರೂ ಮಾಡ್ಬೇಕಾ ಎಕ್ಸ್ಟ್ರಾ, ನೀನು ಮಾಡ್ಕೊ, ನಿನ್ನ ದುಡ್ಡಲ್ಲಿ ಮಾಡ್ಕೊ. ಅದಕ್ಕೆ ಅವ್ರ ಮೇಲೆ ಅವ್ರಿಗೆ ಪ್ರೆಷರ್ ಕೊಡಬಾರ್ದು ಪೇರೆಂಟ್ಸ್ಗೆಲ್ಲ. ಸೊ ಅದರಿಂದ ನಾನು ನಮ್ಮ ಪೇರೆಂಟ್ಸ್ ಹತ್ರ ಏನೂ ಕೇಳಕ್ಕೆ ಹೋಗಿಲ್ಲ. ಅವರು ನಾನು ಏನೇ ಮಾಡಿದ್ರು ನನ್ನ ದುಡ್ಡಲ್ಲಿ ಮಾಡ್ಕೊತಾ ಇದ್ದೀನಿ ಅಂತ ಅವರು ಸುಮ್ಮನಾಗ್ತಾರೆ. ಅವ್ರಿಗೆ ಬೇಕಂದ್ರೆ ನಾನು ಕೊಡ್ತೀನಿ, ಬಟ್ ಅವ್ರ ಹತ್ರ ನಾನು ಇಸ್ಕೊಳ್ಳೋಲ್ಲ. ಅಂದರೆ ಜಾಸ್ತಿ ಇಸ್ಕೊಳ್ಳೋಲ್ಲ, ಅವಾಗ ಇಸ್ಕೊತೀನಿ, ಜಾಸ್ತಿ ಇಸ್ಕೊಳ್ಳೋಲ್ಲ. ಪೇರೆಂಟ್ಸ್ಗೆ ಬರ್ಡನ್ ಕೊಡಬೇಡಿ ಗೈಸ್, ಅಷ್ಟೇ. ನನ್ನ ವಿಡಿಯೋಯಿಂದ ಏನಾದರೂ ಕಲ್ತಿದ್ದೀರಾ ಅಂದರೆ ಇದನ್ನ ಕಲೀರಿ ಅಷ್ಟೇ. ಪೇರೆಂಟ್ಸ್ಗೆ ಯಾವತ್ತೂ ಬರ್ಡನ್ ಕೊಡಬೇಡಿ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ನನ್ಗೆ ಇವಾಗ 22 ಇಯರ್ಸು. ಇವಾಗ ಸರ್ಪ್ರೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಇವಾಗೇ ಹೇಳ್ಬಿಡ್ತೀನಿ. ಇವಾಗ ಬಿಟ್ರೆ ನೆಕ್ಸ್ಟ್ ವಿಡಿಯೋ ಬರುತ್ತೆ ನೋಡಿ. ಇಷ್ಟು ದಿನ ಇದು ಜೆಪ್ಟೋಲ್ ಕೆಲಸ ಮಾಡ್ತಿದ್ದೆ, ಅದೇ ನನ್ನ ಇನ್ಕಮ್ ಸೀಕ್ರೆಟು. ಇನ್ನು ಮುಂದೆ ಚೇಂಜ್ ಆಗುತ್ತೆ ನನ್ನ ಇನ್ಕಮ್ಮು, ಅದು ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಗೈಸ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ಯಾರ್ಯಾರು ಡೆಲಿವರಿ ಪರ್ಸನ್ಸ್ ಎಲ್ಲ ನೋಡ್ತಾ ಇದ್ದೀರಾ, ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ಡೌಟ್ಸ್ ಇದ್ದರೆ ಹೇಳಿ ನನಗೆ, ಹೆಂಗೆ ಮಾಡ್ಬೋದು ಅಂತ. ಇಲ್ಲಾಂದರೆ ವಿಡಿಯೋ ಲಿಂಕಲ್ಲಿ ನಿಮಗೆ ವಿಡಿಯೋ ಬಯೋ ಲಿಂಕ್ ಕೊಡ್ತೀನಿ ನಿಮಗೆ, ಅದರಿಂದ ಜಾಯ್ನ್ ಆಗಿ. ಆಮೇಲೆ ಹೇಳ್ತೀನಿ, ಇಲ್ಲ DM ಮಾಡಿ ನನಗೆ. ಇನ್ಸ್ಟಾ ಬಂದ್ಬಿಟ್ಟು ರಾಕೇಶ್ ರಾಕಿ ಅಫಿಷಿಯಲ್ ಅಂತ. ಇಲ್ಲ ಅಂದರೆ ನಿಮಗೆ ಇನ್ಸ್ಟಾಲೇ DM ಮಾಡಿ ಸಾಕು, ಅಲ್ಲೇ ಹೇಳ್ತೀನಿ ಹೆಂಗೆ ಮಾಡ್ಬೋದು ಅಂತ. ದಿಸ್ ವಾಸ್ ದ ಬೆಸ್ಟ್ ಅಂದ್ಕೊಳ್ಳಿ. ನಮಗೆ ಶಾರ್ಟ್ ಟೈಮಲ್ಲಿ ಲಾರ್ಜ್ ಅಮೌಂಟ್ ಸಿಗುತ್ತೆ ಅಂದರೆ ಡೆಲಿವರಿ ಫೀಲ್ಡ್ ಒಂದೇ. ಸೊ ಬೆಸ್ಟ್ ಗೈಸ್, ದಿಸ್ ಇಸ್ ದ ಬೆಸ್ಟ್ ಅಂದ್ಕೊಳ್ಳಿ. ಆ್ಯಂಡ್ ಇವಾಗ ಬೆಸ್ಟೇ, ಬಟ್ ನಮಗೆ ಪರ್ಮನೆಂಟ್ ಅಂತ ಇರಲ್ಲ. ಪರ್ಮನೆಂಟಾಗಿ ಮಾಡ್ಬೋದು, ಮಾಡೋರು ಇದ್ದಾರೆ, ಬಟ್ ಲೈಕ್ ಏನು ಹೇಳ್ತಾರೆ, ಅದು ಹೇಳ್ತಲ್ಲ, ಫಿಕ್ಸ್ಡ್ ಇರಲ್ಲ ನಮಗೆ. ಯಾವಾಗ ಚೇಂಜ್ ಆಗುತ್ತೋ ಗೊತ್ತಿಲ್ಲ, ಯಾವಾಗ ಇನ್ಸೆಂಟಿವ್ಸ್ ಜಾಸ್ತಿ ಮಾಡ್ತಾರೆ ಗೊತ್ತಿಲ್ಲ, ಯಾವಾಗ ಕಮ್ಮಿ ಮಾಡ್ತಾರೆ ಗೊತ್ತಿಲ್ಲ. ನಾವು ಇಷ್ಟೇ ಸ್ಯಾಲ್ರಿ ಬರುತ್ತೆ ಬಿಡಪ್ಪ ಅಂತ ಅನ್ಕೊಳ್ಳೋಂಗೆ ಇಲ್ಲ. ಅದಕ್ಕೆ ಅದೊಂದು ಡಿಸ್ಅಡ್ವಾಂಟೇಜ್ ಐತೆ. ಅದಕ್ಕೆ ನಾನು ಬೇರೆ ಸ್ಟೆಪ್ ತಗೊಂಡು ಇವಾಗ ಬೇರೆ ಹೇಳ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನಾನು ಮಾಡಿದ್ದು ಫುಲ್ ಟೈಮೇ ಮಾಡಿದೆ, ಅಂದರೆ ಕಾಲೇಜ್ ಹಾಲಿಡೇಸ್ ಇತ್ತಲ್ಲ, ಅದಕ್ಕೆ ಫುಲ್ ಟೈಮೇ ಮಾಡಿದೆ. ಅದಕ್ಕಿಂತ ಮುಂಚೆ ಪಾರ್ಟ್ ಟೈಮ್ ಮಾಡ್ತಾ ಇದ್ದೆ. ಅವಾಗೂ ಅಷ್ಟೇ, ಪಾರ್ಟ್ ಟೈಮಲ್ಲೂ ಮಾಡ್ಬೋದು, ಫುಲ್ ಟೈಮ್ ಮಾಡ್ಬೋದು. ಪಾರ್ಟ್ ಟೈಮ್ 4 hours ಇರುತ್ತೆ, ಫುಲ್ ಟೈಮ್ 8 hours ಇರುತ್ತೆ. ಸೊ ಗೈಸ್, ನಿಮಗೆ ಒಳ್ಳೆ ದುಡ್ಡು ಮಾಡಬೇಕಂದ್ರೆ ಡೆಲಿವರಿ ಫೀಲ್ಡಲ್ಲೇ ಒಳ್ಳೆ ದುಡ್ಡು ಮಾಡ್ಬೋದು ಅಷ್ಟೇ. ಯಾವ IT ಕಂಪನಿನೂ ಕಮ್ಮಿ ಇಲ್ಲ ಡೆಲಿವರಿ ಫೀಲ್ಡು. ಅಷ್ಟು ಜಾಸ್ತಿ ಅರ್ನ್ ಮಾಡ್ಬೋದು. ನನ್ನ ಹೊಸ ಗೈಸ್ ಎಲ್ಲ ಫುಲ್ ಖರ್ಚಾಗಿ ಎಲ್ಲ ಖರ್ಚಾಯಿತು, ಇರೋದೆಲ್ಲ ಸೇವಿಂಗ್ಸ್ ಎಲ್ಲ ಆ ಥರ ಇತ್ತು ನಮ್ಮ ಡೆಲಿವರಿ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇದೇ ನನ್ನ ಸೀಕ್ರೆಟ್ ಇನ್ಕಮ್. ಯಾರಿಗೂ ಗೊತ್ತಿಲ್ಲ, ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಗೊತ್ತಿಲ್ಲ, ನನ್ನ ಇನ್ಸ್ಟಾ ಫ್ಯಾಮಿಲಿಗೂ ಗೊತ್ತಿಲ್ಲ ನಾನು ಡೆಲಿವರಿ ಮಾಡ್ತಾ ಇದ್ದೆ ಅಂತ.
ಎಷ್ಟೊಂದು ಜನ ಅನ್ಕೊಬೋದು ಡೆಲಿವರಿ ಬಾಯ್ ಅಂತ. ಡೆಲಿವರಿ ಬಾಯ್ ಒಂದು ಪ್ರೌಡ್ ನೇಮ್ ಗಾಯ್ತದು. ಇದು ಆಕ್ಚುಲಿ ಚೆನ್ನಾಗಿರೋದು. ಇಟ್ಸ್ ಬ್ಯೂಟಿಫುಲ್ ಫೀಲಿಂಗ್ ಅನ್ಕೊಳ್ಳಿ. ಎಷ್ಟೋ ಜನಕ್ಕೆ ಡೆಲಿವರಿ ಮಾಡೋಣ ಅಂತ. ಡೆಲಿವರಿ ಬಾಯ್ಸ್ ಇಲ್ಲ ಅಂದರೆ ಏನೂ ಆಗಲ್ಲ. ಎನಿಥಿಂಗ್ ನೀವು ಆನ್ಲೈನ್ ಏನಾದ್ರು ತಗೋಬೇಕಂದ್ರೆ ಡೆಲಿವರಿ ಮಾಡಬೇಕು. ಗ್ರಾಸರೀಸು, ಫುಡ್ಡು, ಪ್ರತಿಯೊಂದು ಡೆಲಿವರಿ ಮ್ಯಾನ್ ಈಸ್ ಎ ಸೋಷಿಯಲ್ ಸರ್ವೆಂಟ್ ಅಷ್ಟೇ. ಇದಕ್ಕಿಂತ ಏನು ಹೇಳೋಕ್ಕಾಗಲ್ಲ. ಅದಕ್ಕೆ ಯಾವುದು ಚಿಕ್ಕದಾಗಿ ನೋಡಬೇಡಿ. ಡೆಲಿವರಿ ಬಾಯ್ಸ್ ಅಂದರೆ ಗ್ರೇಟ್ ಅಷ್ಟೇ. ನಾನು ಮಾಡ್ತಾ ಇದ್ದೀನಿ ಅಂತಲ್ಲ, ನಾನು ಮಾಡಿಲ್ಲ ಅಂದರೂ ಡೆಲಿವರಿ ಬಾಯ್ಸ್ ಗ್ರೇಟೇ. ಪ್ರತಿಯೊಬ್ಬರೂ ಕಷ್ಟಪಟ್ಟೆ ಕೆಲಸ ಮಾಡ್ತಾರೆ. ನಾನು ಕಷ್ಟಪಟ್ಟೆ ಕೆಲಸ ಮಾಡಿದ್ದೀನಿ ಗೈಸ್, ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ನಮ್ಮ ಮನೆಯವ್ರಿಗೆ ಗೊತ್ತು ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ಅವ್ರು ಹೇಳ್ತಾ ಇರ್ತಾರೆ ಏನಕ್ಕಿದೆಲ್ಲ, ಇವಾಗೂ ಹೇಳ್ತಾರೆ ಡೆಲಿವರಿ ಫೀಲ್ಡ್ ಯಾಕೆ ಬಿಸಿಲಲ್ಲಿ ಓಡಾಡಬೇಕು, ಮಳೆ ಬರುತ್ತೆ ಮಳೇಲಿ ಓಡಾಡಬೇಕು, ತುಂಬ ಕಷ್ಟ ಇದೆ. ಬಟ್ ನೀವು ಕೆಲಸ ಮಾಡಬೇಕು ಅಂತ ಮಾಡಿದ್ರೆ ಪಕ್ಕಾ ಮಾಡ್ಬೋದು. ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ರೈಡರ್ಸ್ ಎಲ್ಲ ಇರ್ತಾರೆ, ಎಲ್ಲ ಜೊತೆಗಿರ್ತಾರೆ, ಆರಾಮಾಗಿ ಮಾಡ್ಬೋದು ಗೈಸ್. ಅದೇನು ಡೆಲಿವರಿ ಇಂಡಸ್ಟ್ರಿನ ಯಾವುದೋ ಚೀಪಾಗೆಲ್ಲ ನೋಡೋರು ಇದ್ದಾರೆ, ಅವ್ರಿಗೆ ಹೇಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲೇ ಅನಿಸುತ್ತೆ ಡೆಲಿವರಿ ಯಾರು ನೋಡಿದ್ರೆ ಕೊಡ್ಬೇಕಾದ್ರೆ ನೋಡಿದ್ರೆ ಏನಾದ್ರು ಅನ್ಕೋತಾರೆ ಹಂಗೆ ಹಿಂಗೆ ಅಂತ. ಯಾರ್ದು ತಲೆ ಕೆಡಿಸ್ಕೊಂಬೇಡಿ. ನೀವು ಕಳ್ತನ ಮಾಡ್ತಾ ಇಲ್ಲ, ಮೋಸ ಮಾಡ್ತಾ ಇಲ್ಲ, ಬೇರೆ ಏನು ಮಾಡ್ತಾ ಇಲ್ಲ. ನೀವೊಬ್ಬ ಸೋಷಿಯಲ್ ಸರ್ವೆಂಟಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಷ್ಟೇ. ಅದಕ್ಕೆ ಖುಷಿ ಪಡ್ತಾರೆ, ನೀವು ಖುಷಿ ಪಡಿ. ಎಲ್ಲ ಕೆಲಸ ನೋಡಲ್ಲ, ನಿಮ್ಮ ಅರ್ನಿಂಗ್ಸ್ ನೋಡ್ತಾರೆ ಅಷ್ಟೇ ಗೈಸ್. ದಿಸ್ ವಾಸ್ ದ ಬೆಸ್ಟ್ ಅಂದ್ಕೊಳ್ಳಿ. ನನಗೆ ಈ 3-4 ಮಂತ್ಸಲ್ಲಿ ಒಳ್ಳೆ ಪ್ರಾಫಿಟ್ ಬಂದಿದೆ. ಅದಕ್ಕೆ ನಾನು ಮಾಡಿದ್ದೀನಿ. ಆ್ಯಂಡ್ ಇದೇ ನನ್ನ ಇನ್ಕಮ್ ಸೀಕ್ರೆಟು. ಇಷ್ಟು ಹೇಳ್ತೀನಿ. ನಾನು ಯಾವುದೇ ಪ್ರಮೋಷನ್ ಎಲ್ಲ ಮಾಡ್ತಾ ಇಲ್ಲ. ನಾನು ಮಾಡಿರೋದನ್ನ ಪ್ರೂಫ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಪ್ರಮೋಷನ್ ಎಲ್ಲ ಯಾವುದೂ ಇಲ್ಲ. ಇದು ನಾನು ಮಾಡಿರೋದನ್ನ ಪ್ರೂಫ್ ತೋರಿಸ್ತಾ ಇದ್ದೀನಿ ಅಷ್ಟೇ, ಹೆಂಗೆ ನಾನು ಆನ್ ಮಾಡಿದೆ ಅಂತ. ಇವಾಗ ಏನಂದರೆ ಡೆಲಿವರಿ ಫೀಲ್ಡ್ ಇಸ್ ಅ ಬೆಸ್ಟ್. ಬಟ್ ಯಾವತ್ತೂ ಅದನ್ನ ಡಿಪೆಂಡ್ ಆಗಬೇಡ್ರಿ. ಇಷ್ಟೇ ಇರುತ್ತೆ, ಇಷ್ಟೇ ಬರುತ್ತೆ, ಇಷ್ಟೇ ಇನ್ಕಮ್ ಇರುತ್ತೆ ಅಂತ ಯಾವತ್ತೂ ಡಿಪೆಂಡ್ ಆಗಬೇಡ್ರಿ. ಯಾವಾಗ ಚೇಂಜ್ ಆಗುತ್ತೋ ಗೊತ್ತಿಲ್ಲ, ಯಾವಾಗ ಕಮ್ಮಿ ಮಾಡ್ತಾರೆ ಗೊತ್ತಿಲ್ಲ, ಯಾವಾಗ ಜಾಸ್ತಿ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ಬೆನಿಫಿಟ್ಸ್ ಇದೆ, ಇನ್ಸೆಂಟಿವ್ಸ್ ಜಾಸ್ತಿ ಕೊಡ್ತಾರೆ. ಅಂದರೆ ಬರೀ ಲೈಕ್ ಅದೇನಂತಾರೆ ಸ್ಪೆಷಲ್ ಡೇಸ್ಗೆ ಮಾತ್ರ ಇನ್ಕಮ್ಸ್ ಜಾಸ್ತಿ, ಇನ್ಸೆಂಟಿವ್ಸ್ ಜಾಸ್ತಿ ಕೊಡ್ತಾರೆ. ಅವಾಗ ಜಾಸ್ತಿ ಆನ್ ಮಾಡ್ಕೊಬೇಕಷ್ಟೇ, ಡೈಲಿ ಇರಲ್ಲ. ಅದೇ ಸ್ಪೆಷಲ್ ಡೇಸಲ್ಲಿ ಮಾತ್ರ ಇನ್ಸೆಂಟಿವ್ಸ್ ಜಾಸ್ತಿ ಇರುತ್ತೆ. ಸಾರಿ. ಆ್ಯಕ್ಚುಲಿ ನಾನು ನ್ಯೂ ಇಯರಲ್ಲೂ ನ್ಯೂ ಇಯರ್ ದಿನ ನೈಟ್ 12 ಗಂಟೆವರೆಗೂ ಕೆಲಸ ಮಾಡಿದ್ದೀನಿ. 12 ಗಂಟೆಗೆ ಹೋಗಿ ಕೇಕ್ ಕಟ್ ಮಾಡಿದ್ದೆ. ಅವತ್ತೆಲ್ಲ ಆಫರ್ಸ್ ಜಾಸ್ತಿ ಇರುತ್ತೆ ನಿಮಗೆ, ಇನ್ಸೆಂಟಿವ್ಸ್ ಜಾಸ್ತಿ ಇರುತ್ತೆ. ನಾರ್ಮಲ್ ಡೇಸ್ಗಿಂತ ಸ್ಪೆಷಲ್ ಡೇಸಲ್ಲಿ ಅದಕ್ಕೆ ಡಬಲ್ ಇನ್ಸೆಂಟಿವ್ಸ್ ಇರುತ್ತೆ. ಅದಕ್ಕೆ ಆದಷ್ಟು ಸ್ಪೆಷಲ್ ಡೇಸಲ್ಲೂ ವರ್ಕ್ ಮಾಡಿ, ನಿಮಗೆ ಇನ್ಸೆಂಟಿವ್ಸ್ ಜಾಸ್ತಿ ಸಿಗುತ್ತೆ. ಅಷ್ಟೇ ಗೈಸ್. ಏನಾದ್ರು ಡೌಟ್ ಇದೆ ನಿಮಗೆ ನನಗೆ DM ಮಾಡಿ. ಇನ್ಸ್ಟಾಗ್ರಾಮ್ದು ಹೇಳ್ತೀನಿ, ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಅಕೌಂಟ್ ಮೆನ್ಷನ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಹೆಂಗೆ ಕೆಲಸ ಮಾಡಿದೆ ಅಂತ ಹೇಳ್ತೀನಿ. ನಾನು ವರ್ಕ್ ಮಾಡಿದ್ದು ನಂದಿನಿ ಲೇಔಟ್ ಸ್ಟೋರಲ್ಲಿ, ಹಬ್ಬಲ್ಲಿ. ನಿಮಗೆ ಸುತ್ತಮುತ್ತ ಎಲ್ಲ ಕಡೆ ಬ್ರಾಂಚಸ್ ತುಂಬ ಕಡೆ ಓಪನ್ ಆಗಿದೆ. ಜೆಪ್ಟೋ ಸ್ಟಾರ್ಟಿಂಗಲ್ಲಿ ಚಿಕ್ಕದಾಗಿ ಹೆಸರಾಗಿತ್ತು, ಇವಾಗ ತುಂಬ ಕಡೆ ಒಳ್ಳೆ ಹೆಸರು ಮಾಡಿದೆ ಜೆಪ್ಟೋ ಅನ್ನೋದು. 10 ಮಿನಿಟ್ಸಲ್ಲಿ ಗ್ರಾಸರಿ ಡೆಲಿವರ್ ಮಾಡ್ತಾರೆ ಅಂದರೆ ಯಾರು ತಾನೇ ಮಾಡಲ್ಲ ಗೈಸ್. ಇವಾಗ ಏನಾದರೂ ಆರ್ಡರ್ ಮಾಡಿದ್ರೆ ನೀವು ಬರೋಕ್ಕೆ 4 to 5 days 7 days ಅಂತಂದ್ರಲ್ಲಿ ನಿಮಗೆ ಆರ್ಡರ್ ಮಾಡಿ 10 ಮಿನಿಟ್ಸ್ಗೆ ನಿಮ್ಮ ಮನೆ ಹತ್ರ ಇರುತ್ತೆ ಅಂದರೆ ಪ್ರತಿಯೊಬ್ಬರು ಆರ್ಡರ್ ಮಾಡ್ತಾರೆ. ಅದರಿಂದ ನಿಮಗೆ ಆರ್ಡರ್ಸ್ ಜಾಸ್ತಿ ಸಿಗುತ್ತೆ. ಆ ಆರ್ಡರ್ಸ್ ಜಾಸ್ತಿ ಸಿಗೋದ್ರಿಂದ ನಿಮಗೆ ಇನ್ಕಮ್ ಜಾಸ್ತಿ ಸಿಗುತ್ತೆ ಅಷ್ಟೇ. ಅದೊಂದು ಸೀಕ್ರೆಟು. ಯಾರಾದರೂ ಡೆಲಿವರಿ ಮಾಡಬೇಕಂತ ಇದ್ದರೆ ಮಾಡಿ, ಒಳ್ಳೇದಾಗಲಿ. ಹುಷಾರಾಗಿ ಮಾಡಿ, ಸೇಫಾಗಿ ಮಾಡಿ, ಹೆಲ್ಮೆಟ್ ಹಾಕ್ಕೊಂಡು ಹುಷಾರಾಗಿ ಗಾಡಿ ಓಡಿಸಿ ಅಷ್ಟೇ ಗೈಸ್. ಇಷ್ಟೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ನೆಕ್ಸ್ಟ್ ವಿಡಿಯೋ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ನನ್ನ ಲೈಫ್ದು ಬಿಗ್ಗೆಸ್ಟ್ ವಿಡಿಯೋ ಅಂತ ಹೇಳ್ಬೋದು.
ನನ್ನ ಲೈಫ್ ಇಷ್ಟು ದಿನ ಇದ್ದಿದ್ದು ಬೇರೆ, ಇನ್ಮೇಲೆ ಚೇಂಜ್ ಆಗೋದು ಬೇರೆ. ನನ್ನ ಲೈಫ್ ಚೇಂಜ್ ಆಗುತ್ತೆ ಇನ್ಮೇಲೆ. ಇಷ್ಟು ವರ್ಷ ಇರೋದು ಬೇರೆ, ಇನ್ಮೇಲೆ ಚೇಂಜ್ ಆಗುತ್ತೆ ನನ್ನ ಲೈಫು ಬೇರೆ ಫೀಲ್ಡ್ಗೆ. ಸಾಕು, ಫುಲ್ ಹೇಳ್ಬಿಡ್ತೀನಿ ಇವಾಗ ಬಿಟ್ರೆ ಬೇಡ. ನೆಕ್ಸ್ಟ್ ವಿಡಿಯೋ ನೀವೇ ನೋಡಿ, ಸರ್ಪ್ರೈಸಿಂಗ್ ಆಗಿ ವೆಯ್ಟ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಆಗಿದೆ. ಈ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಒಂದು 3 ಡೇಸಲ್ಲಿ ಅದನ್ನ ಅಪ್ಲೋಡ್ ಮಾಡ್ತೀನಿ, ನೋಡಿ. ಆ್ಯಂಡ್ ದಿಸ್ ವಿಡಿಯೋ ಅಷ್ಟೇ ಗಾಯ್ಸ್. ಈ ವ್ಲಾಗ್ ಇಲ್ಲ ಎಂಡ್ ಮಾಡೋಣ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಯಾರು ಅರ್ನ್ ಮಾಡಬೇಕು ಅಂತ ಇರೋರು ನನಗೆ DM ಮಾಡಿ, ಹೆಲ್ಪ್ ಮಾಡ್ತೀನಿ ಹೆಂಗೆ ಮಾಡ್ಬೋದು ಅಂತ. ಎಲ್ಲರೂ ಸಪೋರ್ಟ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಇನ್ನೂ 70 ಸಬ್ಸ್ಕ್ರೈಬರ್ಸ್ ಬೇಕು. 70 ಸಬ್ಸ್ಕ್ರೈಬರ್ಸ್ ಆದರೆ 500 ಸಬ್ಸ್ಕ್ರೈಬರ್ಸ್ ಆಗುತ್ತೆ. ಆ್ಯಂಡ್ ವಾಚ್ ಅವರ್ಸ್ ಬೇಕು. ಎಲ್ಲ ಪ್ರತಿಯೊಂದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಆವಾಗ ನಾನು ಇನ್ನೂ ಹೆಲ್ಪ್ ಮಾಡ್ಬೋದು ನಿಮಗೆ. ಈ ವ್ಲಾಗ್ ಇಲ್ಲ ಎಂಡ್ ಮಾಡೋಣ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲವ್ ಯು.